ಪಂಥೀಯ ನ್ಯಾಯ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಆ ಇತಿಹಾಸ ಅನ್ನೋದು ಎಲ್ಲದಕ್ಕೆ 10,000 ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ, 3,000 ವರ್ಷದಿಂದ ಮತ್ತೆ 2,000 ವರ್ಷದ ಅಸ್ಪೃಶ್ಯತೆ ಮತ್ತೆ ಬ್ರಾಹ್ಮಣ್ಯದ ವ್ಯವಸ್ಥೆ, 300 ವರ್ಷದಿಂದ ಬಂಡವಾಳಶಾಹಿ ವ್ಯವಸ್ಥೆ, ಇದೆಲ್ಲ ಕೂಡ ಭಾಷೆಯ ತಾರತಮ್ಯ, ಬೇರೆ ಬೇರೆ ರೀತಿ ಎಲ್ಲ ರೀತಿ ಹೆಣ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಕಿತ್ತಾಕೋದು ನಮ್ಮ ಗುರಿ ಆಗಬೇಕು. ಸೊ ಆ ಒಂದು ಅದನ್ನು ಯಾರಿಗೆ ಜಾಸ್ತಿ ಪಡೆದಿದ್ರು ನನ್ನಂತವನು ಜಾಸ್ತಿ ವಾಪಸ್ ಕೊಡಬೇಕು, ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅದೇ ನ್ಯಾಯದ ಪರಿಕಲ್ಪನೆ. ಮತ್ತೆ ಅದನ್ನು ಮಾಡಬೇಕು. ವೈಜ್ಞಾನಿಕ ಮನೋಭಾವ ನಮಗೆ ಬಹಳ ಮುಖ್ಯ ಆಗುತ್ತೆ. ಆರ್ಟಿಕಲ್ 51 ಹೇಳುತ್ತೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ನಮ್ಗೆ ಈ ಮೌಢ್ಯ ಮ್ಯಾಜಿಕ್ ಏನು ಪ್ರಯೋಜನ ಇಲ್ಲ. ದೇಶ ನಿರ್ಮಾಣ ಮಾಡೋಕ್ಕಾಗಲ್ಲ, ಉತ್ತಮ ದೇಶ ಕಟ್ಟಕ್ಕಾಗಲ್ಲ. ನಾವು ನಿಮ್ಮ ಮನೆಯಲ್ಲಿ ಯಾವ ಧರ್ಮ ಬೇಕಾದ್ರೂ ಪಾಲನೆ ಮಾಡಿ ಆರ್ಟಿಕಲ್ 25 ಹೇಳುತ್ತೆ. ಆದ್ರೆ ದೇಶ ಕಟ್ಟಬೇಕು, ಸಮಾಜ ಕಟ್ಟಬೇಕು, ಒಂದು ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮಗೆ ಬೇಕಾಗುತ್ತೆ. ವೈಜ್ಞಾನಿಕ ಅಂಕಿಅಂಶಗಳು, ದಾಖಲೆಗಳು, ಪುರಾವೆಗಳ ಮುಖಾಂತರ ನಮ್ಮ ರಾಜ್ಯನ, ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆನ, ನಮ್ಮ ದೇಶನ ಕಟ್ಟೋದು ಬಹಳ ಮುಖ್ಯ. ಮತ್ತೆ ನಮಗೆ ನಿಜವಾಗ್ಲೂ ಉತ್ತಮವಾದ ಲಾಂಗ್ ಟರ್ಮ್ ರೀತಿ ಪರಿವರ್ತನೆ ಬೇಕು ಅಂದ್ರೆ ನಾವು ಕಾನೂನು ರೂಪಿಸೋರಾಗಬೇಕು, ನೀತಿ ಯೋಜನೆ ತರೋರಾಗಬೇಕು. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಒಂದು ಜಾತಿಯವರಲ್ಲ, ನಾವು ಅಂದ್ರೆ ಬರೀ SC/ST ಅಲ್ಲ, ನಾವು SC/ST OBC ಮೈನಾರಿಟಿ ಅಲ್ಲ. ನಾವು ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು. ನಾವು ಅಂದ್ರೆ ಒಂದು ಸಿದ್ಧಾಂತದಲ್ಲಿ ನಾವು ಫೈಟ್ ಮಾಡಬೇಕು. ಆ ಸಿದ್ಧಾಂತದಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ನಾವು ಉತ್ತಮವಾದ ಕರ್ನಾಟಕ ಕಟ್ಬೋದು. ಅದು ನಮಗೆ ಅವಾಗಲೇ ನಾವು ನಿಜವಾಗ್ಲೂ ಅಂಬೇಡ್ಕರ್, ಪೆರಿಯಾರ್, ಕುವೆಂಪುವಿನ ಸಮಾಜ ನಿರ್ಮಾಣ ಮಾಡ್ಬೋದು. ನಾನು ಕೂಡ ಈಗಾಗಲೇ 168 ಮತಕ್ಷೇತ್ರದಲ್ಲಿ ಸಮಾನತೆ ಸಭೆಗಳು ಮಾಡಿದ್ವಿ. ಅಲ್ಲೋಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಚಳವಳಿಗೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರು, ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕ ಉತ್ತಮ ಸಮಾಜಕ್ಕೆ ಶ್ರಮಿಸಿದಾರೋ ಅವರೆಲ್ಲರ ಜೊತೆ ಸೇರಿ ನಮ್ಮ ಭಾಗಗಳ ಏಳಿಗೆಗೆ ಏನು ಕೆಲಸ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿಸುವಿಕೆ ಮುಖಾಂತರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ತಿಂಗಳು ಡಿಸೆಂಬರ್ ತಿಂಗಳು ಶಿವಪ್ಪ ಅವರೇ, ನಾವು ಇದೇ ಒಂದು ಕೋಲಾರ ಜಿಲ್ಲೆಯಲ್ಲೂ ಕೂಡ ಸಭೆಗಳು ಮಾಡ್ತೀವಿ. ನೀವು ನಿಮ್ಮ ಗೈಡೆನ್ಸು, ನಿಮ್ಮ ಇನ್ವಾಲ್ವ್ಮೆಂಟು ಎಲ್ಲ ರೀತಿ ನಾವೆಲ್ಲರೂ ಹಿರಿಯರೇ, ನಾವು ಜೊತೆಗೆ ಸೇರಿ ಈ ಒಂದು ಕರ್ನಾಟಕಕ್ಕೆ ನಾವು ಸಮಾಜದ ಒಂದು ರೀತಿಯ ರಾಜಕೀಯ ಶಕ್ತಿನೂ ಬೇಕಾಗುತ್ತೆ, ಪರಿವರ್ತನೆ ಬೇಕಾಗಿದೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ? ಬಾಬಾ ಸಾಹೇಬ್ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ಸೊ ಆ ದಿಕ್ಕಿನಲ್ಲಿ ನಾವು ರೀತಿ ಚರ್ಚೆಗಳಾಗಬೇಕು, ಆ ರೀತಿ ಜಾಗೃತಿ ಆಗಬೇಕು, ಆ ರೀತಿ ಕೆಲಸಗಳಾಗೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನದಿಂದ ಒಂದು ಸಮಾಜ ಮಾಡೋಣ. ನನಗೊಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ಇವತ್ತು ಅನೇಕ ಮಾತಾಗಿದೆ, ತಡ ಆಗಿದೆ, ಬಟ್ ಬಹಳ ಉತ್ತಮ ವಿಚಾರಗಳು ನಮಗೆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಬಸವಣ್ಣವರು ಒಂದು ವಚನ ಹೇಳ್ತಾರೆ, 100 ನೋದಿ 100 ಕೇಳಿ ಏನು ಫಲ, ಆಸೆ ಬಿಡದು ರೋಷ ಪರಿಯದು, ಮಜ್ಜನೆ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ಕೂಡದ ಸಂಗತಿ. ಇವತ್ತು ನಾವು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮ್ಗೆ ಯಾವ ಒಂದು ಜಾತಿಯವ್ರ ಶತ್ರು ಅಲ್ಲ, ಯಾವ ಒಂದು ಧರ್ಮದವ್ರ ಶತ್ರು ಅಲ್ಲ, ಯಾವ ಒಂದು ಭಾಷಿಕ ಶತ್ರು ಅಲ್ಲ. ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡೋದು ಬಹಳ ಮುಖ್ಯ ಅಂತ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ. ನನಗೆ ಮತ್ತೆ ಶಿವಪ್ಪ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ, ಜೈ ಕರ್ನಾಟಕ, ಜೈ ಭೀಮ್. ಈಗ ಇದಾದ್ಮೇಲೆ ನಮ್ಮ ಮಂಜಾತ್ ರೆಡ್ಡಿ ಅವರು ವಾರಾದಿ ಸಂಸ್ಥೆ ಅಧ್ಯಕ್ಷರು ನಮಗೆ ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ. ಆಮೇಲೆ ಕೊನೆಯದಾಗಿ ನಮ್ಮ ಪ್ರಕಾಶ್ ಗೌಡರು ಅನಾರ್ಪಣೆಯನ್ನು ಮಾಡ್ತಾರೆ. ಈ ದೇಶದ ಜವಾಬ್ದಾರಿಯುತ ನಾಗರಿಕನಾದ ಹಾಗೂ ನಾಗರಿಕಳಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ. ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ.
ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ. ಮನೆ, ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರದೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ. ಎಲ್ಲ ಬಗೆಯ ಅಸ್ಪೃಶ್ಯ ಆಚರಣೆಗಳ ಬಗ್ಗೆ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಸಂವಿಧಾನ.